ನಾವು ನಮ್ಮ ಜೀವನದಲ್ಲಿ ಧರ್ಮವನ್ನು ಫಾಲೋ ಮಾಡ್ತಿದ್ದೀವಾ ಅಥವಾ ಇಲ್ಲ ಅನ್ನೋಕ್ಕೆ ಒಂದು ಲಿಟ್ಮಸ್ ಟೆಸ್ಟ್ ಇದೆ. ಆ ಟೆಸ್ಟ್ ಏನಪ್ಪ ಅಂತ ಅಂದರೆ, ನಾವು ಮಾಡೋ ಪ್ರತಿ ಆ್ಯಕ್ಟಿವಿಟಿ ಅಥವಾ ದಿನೇ 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 ನಮಗೆ ಭಗವಂತ ಕೃಷ್ಣನ ಬಗ್ಗೆ ಅಟ್ರಾಕ್ಷನ್ ಬರಬೇಕು. ಆಗ ನಾವು ಧರ್ಮದ ದಾರಿನಲ್ಲಿ ನಡೀತಿದ್ದೀವಿ ಅನ್ನೋದು ನಿಜ ಆಗುತ್ತೆ. ಅದೇ ನಮಗೆ ಎಲ್ಲದ್ರ ಮೇಲೂ ಅಟ್ರಾಕ್ಷನ್ ಬರ್ತಿದೆ, ಆದರೆ ಭಗವಂತನ ಮೇಲೆ ಮಾತ್ರ ಅಟ್ರಾಕ್ಷನ್ ಬರ್ತಿಲ್ಲ ಅಂತ ಅಂದರೆ ನಾವು ರೀಚೆಕ್ ಮಾಡ್ಕೋಬೇಕು, ನಾವು ಮಾಡ್ತಿರೋ ಆ್ಯಕ್ಟಿವಿಟಿ ಆ ಧರ್ಮದ ದಾರಿನಲ್ಲಿ ನಡೀತಿದೆಯಾ ಅಂತ. ದಿ ಗ್ರೇಟ್ ಮ್ಯಾಥಮೆಟಿಷಿಯನ್ ರಾಮಾನುಜನ್ ಹೇಳ್ತಾರೆ, ನಾನು ಬರೆಯೋ ಈಕ್ವೇಷನ್ ಅದು ನನಗೆ ಗಾಡ್ನ ದೇವರನ್ನ ನೆನಪು ಮಾಡಿಲ್ಲ ಅಂತ ಅಂದರೆ ಅದು ನನ್ನ ಪಾಲಿಗೆ ಯಾವ ಲೆಕ್ಕಕ್ಕೂ ಇಲ್ಲ ಅಂತ. ಮತ್ತು ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ, ಸ್ಮರ್ತವ್ಯೋ ಸತತಂ ವಿಷ್ಣೋರ್ ವಿಸ್ಮರ್ತವ್ಯೋ ನಾ ಜಾತುಚಿತ್ ಅಂತ. ಹಾಗಂದರೆ ಈ 2 ಲೈನ್ಗಳು ಎಲ್ಲ ವೇದಿಕ್ ಲಿಟರೇಚರ್ಸಿನ ಎಲ್ಲ ಶ್ಲೋಕಗಳಿಗೂ ಮಾಸ್ಟರ್ ಅರ್ಥ. ಮತ್ತು ಎಲ್ಲ ವೇದಾಸ್, ಇತಿಹಾಸ, ಪುರಾಣ ಎಲ್ಲ ಈ 2 ಲೈನಿಗೆ ಸಬ್ ಸರ್ವೆಂಟ್ ಆಗಿರಬೇಕು ಅಂತ ಹೇಳುತ್ತೆ. ಅದೇನಪ್ಪ ಅಂತಂದರೆ, ಆಲ್ವೇಸ್ ರಿಮೆಂಬರ್ ಕೃಷ್ಣ ಆ್ಯಂಡ್ ನೆವರ್ ಫರ್ಗೆಟ್ ಕೃಷ್ಣ. ಯಾವಾಗಲೂ ಭಗವಂತ ಕೃಷ್ಣನನ್ನು ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ಮರಿಬೇಡಿ ಅಂತ. ನಾವು ಮಾಡೋ ಕೆಲಸ ಆಗಿರ್ಬೋದು, ಆಚರಣೆಗಳಾಗಿರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಇವು ಯಾವೂ ಕೂಡ ಈ ಲೈನ್ನ ಅಚೀವ್ ಮಾಡೋಕ್ಕೆ ಆಗಿಲ್ಲ ಅಂತ ಅಂದರೆ ಅವೆಲ್ಲ ವೇಸ್ಟ್ ಅಂತ ಹೇಳುತ್ತೆ. ಯಾಕಂದರೆ ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ವೇದೇಶ ಸರ್ವೈರ್ ಅಹಮೇವ ವೇದ್ಯ ಅಂತ. ಅಂದರೆ ಎಲ್ಲ ವೇದಗಳ ಸಾರ ಕೃಷ್ಣ ಅಂತ. ನಾವು ಎಲ್ಲ ಮಾಡಿದ್ದೀವಿ, ಆದರೆ ಕೃಷ್ಣನ ಅಚೀವ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ದ ಬಿಗ್ ಝೀರೋ ವಿ ಹ್ಯಾವ್ ಅಚೀವ್ಡ್ ಅಂತ. ಟ್ರೈ ಮಾಡಿ ಈ ಲಿಟ್ಮಸ್ ಟೆಸ್ಟನ್ನು ನಿಮ್ಮ ಲೈಫಲ್ಲೂ ಆ್ಯಂಡ್ ರಿಸಲ್ಟ್ನ ನೋಡಿ. ಹರೇ ಕೃಷ್ಣ.